ನಮಸ್ತೆ. ತಾವೆಲ್ಲ ಹಿರಿಯ ಹೋರಾಟಗಾರರು, ಸಂಘ ಸಂಸ್ಥೆಗಳು ಏನಿದ್ರು ಎಲ್ಲರೂ ಇಷ್ಟು ವರ್ಷಗಳು ಒಂದು ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಬಟ್ ಇನ್ನೊಂದು ಎಲ್ಲೋ ಒಂದು ಕಡೆ ಕೊರತೆ ಇದೆ. ಅದು ನಿಮ್ಮ ಅನುಭವದಲ್ಲಿ ಯಾವ ರೀತಿ ಸರಿಪಡಿಸ್ಬೋದು ಹೇಳಿ ಸರ್? ಸಿದ್ದರಾಮಯ್ಯರಲ್ಲಿ ನಾವು ಮನವಿ ಮಾಡ್ತಾ ಇರೋದಿಷ್ಟೇ, ಸುಮಾರು 35 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಪ್ರತಿಫಲ ಏನು ನ್ಯಾಯಸಮ್ಮತವಾಗಿ ಏನಾದರೂ ಮಾಡಿದ್ದಾರೆ ಅಂದರೆ ಪಂಚಾಯತಿ ಮುಖಾಂತರ ನ್ಯಾಯ ಮಾಡಿದ್ದಾರೆ ಹೊರತು ಜನಸಂಖ್ಯೆ ಅನುಗುಣವಾಗಿ ನ್ಯಾಯ ಮಾಡಿಲ್ಲ ಒಂದು. ಮತ್ತು ಇವಾಗ ಮಾದಿಗ ಅದರ ಸಂಬಂಧಿತ ಜಾತಿಗಳೇನಿದೆ, ದೊಕ್ಕಲಿಗ, ಮಾಸ್ಟಿಗ, ಸಿಂಧು ಮಾದಿಗ, ಅಲೆಮಾರಿ ಏನೇನಿದ್ದಾರೋ ಅವರು ಕಿತ್ತು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರಕ್ಕೆ ಸೇರಿಸ್ಕೊಂಡು ಜನಸಂಖ್ಯೆ ಅನುಗುಣ ಮಾಡಿದ್ದಾರೆ ಹೊರತು ಅದೇ ಸಂಬಂಧಿತ ನಮ್ಮ ಮಾದಿಗ ಸಂಬಂಧಿತ ಜಾತಿಗಳನ್ನು ನಮಗೆ ಸೇರಿಸಲಿ, ಮೀಸಲಾತಿ ನಮ್ಮಲ್ಲಿ ಹೆಚ್ಚುವರಿ ಮಾಡಲಿ, ನಾವು ಹಂಚ್ಕೋಬೋದು, ನಾವು ಅಣ್ಣ ತಮ್ಮಂದಿಗೆ ಹಂಚ್ಕೋಬೋದು. ಅದನ್ನು ಬಿಟ್ಟು ಅದೇನು ಮಾಡಿದ್ದಾರೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಇದರಲ್ಲಿರ್ಬೋದು ಬೇರೆ ಒಪಿನಿಯನ್ ತಗೊಂಡು ಆ ರೀತಿ ಮಾಡ್ಕೊಂಡು 4 ಸಮುದಾಯಗಳನ್ನು ಬೇರೆ ಕಮ್ಯುನಿಟಿ ಸೇರಿಸ್ಬಿಟ್ಟು ಜನಸಂಖ್ಯೆ ತೋರಿಸ್ತಾ ಇದ್ದಾರೆ. ಮಾದಿಗ ಸಂಬಂಧಿತ ಜಾತಿಗಳಿದೆಯಲ್ಲ, ಏನೋ ಅವನೂರು ವರದಿ ಪ್ರಕಾರನೇ 57 ಜಾತಿಗಳು ನಮ್ಮದಿತ್ತು ಆವಾಗ. ಆದರೆ ಇವಾಗ ನಾಗಮೋಹನ್ ದಾಸ್ ಇದರಲ್ಲೂ ಸಹ ಮಾದಿಗ ಸಂಬಂಧಿತ ಜಾತಿಗಳಿದೆ, ನಮಗೆ ಸೇರಿಸಲಿ. ಅವ್ರೇನು ಮಾಡಿದ್ದಾರೆ ಅಂದರೆ ರಾಜಕೀಯ ಒತ್ತಡಗಳಿಂದ ಒಂದು 5 ಜಾತಿಯನ್ನು ಏನು ಮಾಡಿದ್ದಾರೆ, ಬಲ ಸಮುದಾಯಕ್ಕೆ ಸೇರಿಸಿದ್ದಾರೆ. ಇದು ತಪ್ಪು, ಅದು ಬೇಡ. ಮಾದಿಗ ಮತ್ತು ಅದು ಸಂಬಂಧಿತ ಅಲೆಮಾರಿ ಜನಗಳೇನಿದ್ದಾರೆ, ಏನು ವಂಚಿತರಾಗಿದ್ದಾರೆ, ಸುಮಾರು ವರ್ಷಗಳಿಂದ 75 ಸ್ವತಂತ್ರ ಬಂದರೂ ವಂಚಿತರಾಗಿದ್ದಾರಲ್ಲ, ಆ ವಂಚಿತ ಒಂದು ಸಮುದಾಯಕ್ಕೆ ಸೇರಿಸ್ಬಿಟ್ಟು ರಿಸರ್ವೇಷನ್ ಮಾಡಲಿ, ನಾವು ನಮ್ಮ ಹಂಚ್ಕೊಳ್ತೀವಿ, ನಮ್ಮ ಪಾಲು ನಮ್ಗೆ ಕೊಡಲಿ. ಅಲೆಮಾರಿ ಜನಗಳಿಗೆ ಅಲೆಮಾರಿಗೂ ಬರುತ್ತೆ, ಪರಿಸರಿಗೂ ಬರುತ್ತೆ, ಎಲ್ಲ ಸಮುದಾಯಕ್ಕೂ ಕರೆಕ್ಟಾಗಿ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಪಾದನೆ. ಸರ್, ಈಗ ಇಷ್ಟು ವರ್ಷ ಇದು ಮಾಡಿದ್ದಕ್ಕೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆಯಲ್ಲ ಸರ್, ಒಂದು ಇದರ ಅಲೆಮಾರಿ ಸಮುದಾಯದಲ್ಲಿ ಬಲಿಷ್ಠ ನಾಯಕರು ಕೊರತೆ ಇದೆಯೇನೋ ಅನ್ನೋದೊಂದು ಕ್ವಶನ್ ಮಾರ್ಕು ಸರ್. ಬಲಿಷ್ಠ ನಾಯಕರು ಮೀನ್ಸ್ ಪ್ರೊಫೆಷ್ನಲ್ ಹೋರಾಟಗಾರರು ಸರ್, ಅದರಲ್ಲಿ ಮಾತಾಡೋ ರೈಟ್ಸ್ ಇರೋ ನಾಯಕರು ಬಲಿಷ್ಠ ನಾಯಕರೇ ಇಲ್ಲ. ಅದು ಯಾರಾದರೂ ಮಾತಾಡಬೇಕಾದ್ರೆ ಮಾದಿಗ ಸಮುದಾಯದ ಬಲಿಷ್ಠ ನಾಯಕರೇ ಮಾತಾಡಬೇಕೇ ಹೊರತು ಬೇರೆ ಯಾರು ಮಾತಾಡೋಕ್ಕೆ ರೈಟ್ಸೇ ಇಲ್ಲ. ಯಾಕಂದರೆ ಮೂಲಭೂತ ಸೌಕರ್ಯಗಳಲ್ಲಿ ಗ್ರಾಮ ಪಂಚಾಯತಿ ಮೆಂಬರಿಂದ ಹಿಡಿದು ಕನಿಷ್ಠ ಒಂದು ಉದ್ಯೋಗದಲ್ಲಾಗಲಿ ಅವ್ರಿಗೆ ಅನ್ಯಾಯ ಆಗಿದೆ. ಮಾದಿಗ ಸಮುದಾಯದ ನಮ್ಮ ಮುಖ್ಯಸ್ಥರೇ ಮಾತಾಡಬೇಕೇ ಹೊರತು ಬೇರೆಯವ್ರು ಮಾತಾಡೋಕ್ಕೆ ರೈಟ್ಸ್ ಇಲ್ಲ. ಅದಕ್ಕೆ ಅವ್ರಿಗೆ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ನಮ್ಮ ಗುರಿನೇ ಅದು. ಕಡೆ ಜಾತಿ ಯಾವುದಿದೆ, ಕಡೆ ಸಮುದಾಯ ಏನಿದೆ, ಅದಕ್ಕೆ ನ್ಯಾಯ ಮಾಡಬೇಕೆ ಅಂತ ನಮ್ಮ ಮಾದಿಗ ದಂಡದ ಗುರಿ, ಜನಜಾಗೃತಿ ಹೋರಾಟ ಸಮಿತಿಯ ಗುರಿ. ಇವತ್ತು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಏನು ಮಾದಿಗ ಸಮುದಾಯದ ಎಲ್ಲ ಒಗ್ಗಟ್ಟಿಗೆ ಹಾಕ್ಕೊಂಡೆ ನಾವು ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಮತ್ತು ಅವರು ಏನು ಇವತ್ತು ನ್ಯಾಯ ಸಮ್ಮತವಾಗಿ ರಾಜಕೀಯ ಒತ್ತಡಗಳಿಗೆ ರಾಜಕೀಯ ಏನು ವೋಟ್ ಬ್ಯಾಂಕ್ಗೋಸ್ಕರ ಮಾಡಿರೋ ಒಂದು ನ್ಯಾಯಕ್ಕೆ ನಾವು ಒಪ್ಪಲ್ಲ. ಮುಂದಿನ ಹೋರಾಟ ನಾವೆಲ್ಲನೂ ಅಲೆಮಾರಿಗಳು ಎಲ್ಲ ಸೇರಿಕೊಂಡು ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ. ಸರ್, ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಿದ್ರೆ ತಪ್ಪಿಲ್ಲ ಅನಿಸುತ್ತೆ. ತಾವು ನಿಮ್ಮ ಅಣ್ಣ ತಮ್ಮಂದರು, ನಿಮ್ಮ ಬಳಗ ಇರ್ಬೋದು, ಆ ಕಾಲದಿಂದನೂ ಹೋರಾಟ ಮಾಡ್ಕೊಂಡೇ ಬರ್ತಾಯಿದ್ದೀರಾ, ಈಗಲೂ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀರಾ, ಮುಂದೇನೂ ಹೋರಾಟ ಮಾಡ್ಕೊಂಡು ಬರ್ತೀರಾ. ಬಟ್ ರಾಜ್ಯ ರಾಜಕಾರಣ ರಾಜಕೀಯಕ್ಕೆ ಎಲ್ಲೋ ಭಾಳ ಇನ್ನೂ ಹಿಂದೆನೇ ಇದ್ದೀರ ಅನಿಸುತ್ತೆ. ರಾಜಕೀಯವಾಗಿ ಯಾಕೋ ಮುಂದೆ ಬರೋಕ್ಕೆ ಆಸಕ್ತಿ ಇಲ್ವಾ ನಿಮಗೆ? ಯಾರು ಬೆಂಬಲ ಇಲ್ವಾ? ಏನು ಹೇಳಿ ಸರ್ ಅದ್ರ ಬಗ್ಗೆ. ಸರ್, ರಾಜಕೀಯವಾಗಿ ನಾವು ಬರೋದಕ್ಕೆ ಮುಂದೆ ಇದ್ದೀವಿ. 35 ವರ್ಷಗಳಿಂದ ನಾವು ಬಂದು ಕನಿಷ್ಠ 1.5% ಮಾತ್ರ ನಮ್ಮ ರಾಜಕೀಯವಾಗಿ ಆರ್ಥಿಕವಾಗಿ ಉದ್ಯೋಗಗಳಲ್ಲಿ ನಾವು ಮುಂದೆ ಬಂದಿದ್ದೀವಿ ಹೊರತು ಈಗ 6% ಏನು ಮಾಡಿದ್ದಾರೆ. ಇವಾಗ ನಾವು ರಾಜಕೀಯವಾಗಿ ಬೆಳೀತೀವಿ ಮತ್ತು ನಮ್ಮ ಸಂಬಂಧಿತ ಅಲೆಮಾರಿಗಳ ಜನಗಳಿಗೂ ನ್ಯಾಯ ಕೊಡಿಸ್ತೀವಿ ಅನ್ನೋ ಧೈರ್ಯ ನಮಗಿದೆ. ಇವಾಗ ನಿಮ್ಮ ಸಮುದಾಯಕ್ಕೆ ಇನ್ನೂ ಸವಲತ್ತುಗಳು ಹೋರಾಟ ಮಾಡ್ತೀವಿ. ನಮ್ಮ ಅಲೆಮಾರಿ ಜನಗಳು, ನಮ್ಮ ಸಮುದಾಯ ಏನಿದ್ದಾರೆ ಅವ್ರಿಗೆಲ್ಲ ಪರವಾಗಿ ನಾವು ಹೋರಾಟ ಮಾಡೋದಕ್ಕೂ ಇನ್ನೂ ಶತಸಿದ್ಧವಾಗಿರ್ತೀವಿ. ಎಲ್ಲ ರಂಗದಲ್ಲೂ, ಮೂಲಭೂತ ರಂಗದಲ್ಲೂ ರಾಜಕೀಯವಾಗಿ ಫೈಟ್ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಸರ್. ಮತ್ತೆ ಅಣ್ಣವ್ರು ಕೇಳಿದ ಮತ್ತು ಇನ್ನೊಬ್ಬರು ಕೇಳಿದ ಅದೇ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ, ಇದೇನು ಒಳ ಮೀಸಲಾತಿ ಎಲ್ಲ ಒಂದು ಅಫಿಷಿಯಲ್ ಆಗಿ ಜಾರಿಗೆ ಆಗಿದೆ. ಮತ್ತು ಇನ್ನೊಂದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿಲ್ಲ. ಅಂಗಳಕ್ಕೆ ಹೋಗೋಕ್ಕಿಂತ ಮುಂಚೆ ತಾವೇನಿದ್ದೀರೋ ಈ ಒಂದು ಹೋರಾಟ ಮಾಡ್ತಾ ಇದ್ರಲ್ಲ, ಇದಕ್ಕೊಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ಬೋದು ಅಂತ ಒಂದು ಆಶಾ ಭಾವನೆ ಇದೆಯಾ ಸರ್? ಸರ್, ಸಿದ್ದರಾಮಯ್ಯ ಅವರು ಮುನ್ಸು ಮಾಡಿದ್ರೆ ಈಗಲೂ ತೀರ್ಮಾನ ಮಾಡ್ಬೋದು. ಅವರು ಸದನದಲ್ಲಿ ಮಾತಾಡೋ ಒಂದು ಸಬ್ಜೆಕ್ಟ್ಗಳನ್ನು ತಾವು ಪತ್ರಕರ್ತರು ಮತ್ತು ಸಾರ್ವಜನಿಕರು ಎಲ್ಲರನ್ನೂ ಗಮನ ಹರಿಸಬೇಕು. ಏನು ಆಗಸ್ಟ್ 1ನೇ ತಾರೀಕು ಹೈಕೋರ್ಟ್ ತೀರ್ಮಾನ ಆಗಿದೆ, ಸುಪ್ರೀಂ ಕೋರ್ಟದ ಅನ್ವಯ ಇಟ್ಕೊಂಡು ಕೆಲವು ಮಾರ್ಪಾಟುಗಳ ರಾಜಕೀಯ ಬಲಾಢ್ಯದಿಂದ ಒಂದು ಸಭೆ ಕರೆದು ಕೆಲವು ಮಾರ್ಪಾಟುಗಳಿಂದ ನಾವು ಒಳ ಮೀಸಲಾತಿ ಮಾಡಿದ್ದೀವಿ ಅಂತ ಸ್ಪಷ್ಟವಾಗಿದೆ.
ಆ ಸ್ಪಷ್ಟವಾಗಿರೋ ಒಂದು ಕಾರಣಕ್ಕೆ ನಾವು ಮೀಸಲಾತಿ ಮಾಡಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಎಲ್ಲ ಬಲಾಢ್ಯ ರಾಜಕಾರಣಿಗಳನ್ನೆಲ್ಲ ಸೇರಿಸ್ಕೊಂಡು ಇವಾಗ ತೀರ್ಮಾನ ಮಾಡ್ಬೋದು, ರಾಜ್ಯಪಾಲರಿಗೆ ಅಂಕಿತ ಕೊಡ್ಬೋದು. ಓಕೆ ಸರ್. ನೀಡಲೇಬೇಕು ನೀಡಲೇಬೇಕು 1% ಮೀಸಲಾತಿ ನೀಡಲೇಬೇಕು ನೀಡಲೇಬೇಕು 1% ಮೀಸಲಾತಿ ಅಲೆಮಾರಿ ಜನಾಂಗಕ್ಕೆ 1% ಮೀಸಲಾತಿ ಅಲೆಮಾರಿ ಜನಾಂಗಕ್ಕೆ 1% ಮೀಸಲಾತಿ